ಮೈ ಡಿಯರ್ ಟೀಚರ್ಸ್, PDO 2024 ರಿಕ್ರೂಟ್ಮೆಂಟ್ ಬಗ್ಗೆ ಮಾಹಿತಿ ಕೊಡಬೇಕಾಯ್ತು. ಬಹಳಷ್ಟು ದಿನಗಳ ಮುಂಚೆನೆ ನಾನು ಮಾಹಿತಿ ಕೊಡಬೇಕಾಯ್ತು. ಸ್ವಲ್ಪ ತಡ ಆಗ್ತಿದೆ. ಇವತ್ತಿನ ವಿಡಿಯೋದಲ್ಲಿ ನಮ್ದು ಏನು PDO ರಿಕ್ರೂಟ್ಮೆಂಟ್ 2024 ಇದೆ, ಕಂಪ್ಲೀಟ್ ಆಗಿ ಸಿಲೆಬಸ್ ಬಗ್ಗೆ ನೋಡೋಣ. ನನಗೆ ಬೇಕಾಗಿದ್ದು, ನಾನು ಆಕ್ಚುಲಿ ಹೇಳ್ಬೇಕಾಗಿದ್ದು, ನಮ್ದು ಇಂಗ್ಲಿಷ್ ಏನ್ ಜನರಲ್ ಇಂಗ್ಲಿಷ್ ಸಿಲೆಬಸ್ ಇರುತ್ತೆ, ಫಾರ್ 35 ಮಾರ್ಕ್ಸ್ ಕೇಳ್ತಾರೆ ಕ್ವಶನ್ಸ್ಗಳನ್ನ. ಸೊ ಅದ್ರ ಬಗ್ಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಸಿಲೆಬಸ್ ವೈಸ್ ವಿಡಿಯೋಸ್ ಮಾಡ್ಬೇಕಾಗತ್ತೆ. ಓಕೆ, ಅದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ಸಿಲೆಬಸ್ ನ ಒಂದ್ಸಲ ನೋಡ್ಕೊಂಡ್ಬಿಡೋಣ. ಅದಾದ ನಂತರ ಆ, ಒಂದೊಂದು ಟಾಪಿಕ್ ತಗೊಂಡು ವಿಡಿಯೋ ಮಾಡ್ತಾ ಹೋಗೋಣ. ಓಕೆ, ದಿಸ್ ರಾಜು, ವೆಲ್ಕಮ್ ಟು ಇಂಗ್ಲಿಷ್ ಅಂಡ್ ಬೆಲ್. ಎಸ್ ಮೈ ಡಿಯರ್ ಟೀಚರ್ಸ್, ನಾವು ಇಲ್ಲಿ ಕರ್ನಾಟಕ PDO ಎಕ್ಸಾಮ್ ಪ್ಯಾಟರ್ನ್ 2024 ಬಗ್ಗೆ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಎಷ್ಟು ಸಾಧ್ಯತೆ ಅಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ. ಆಕ್ಚುಲಿ ನಾನು ಹೇಳ್ಬೇಕಂದದ್ದು ನಮ್ದು ಇಂಗ್ಲಿಷ್ ಸಬ್ಜೆಕ್ಟ್ ಬಗ್ಗೆ. ಸೊ ಸಿಲೆಬಸ್ ನ ಹೇಳಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ನಾನು ಮಾಡಿದ್ದೆ. ಅದಕ್ಕಿಂತ ಮುಂಚೆ ಇಡೀ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟ ನಂತರ ಸೊ ಇಂಗ್ಲಿಷ್ ಸಿಲೆಬಸ್ ಏನಿದೆ ಅದ್ರ ಪ್ರಕಾರ ನಾವು ಕ್ಲಾಸಸ್ ಹ್ಯಾಂಡಲ್ ಮಾಡೋಣ. ಓಕೆ, ಎಸ್. ಸೊ ಇಲ್ಲಿ ಕರ್ನಾಟಕ PDO ಎಕ್ಸಾಮ್ ಪ್ಯಾಟರ್ನ್ 2024 ರಿಟರ್ನ್ ಎಕ್ಸಾಮ್ ಇರುತ್ತಾ. ದ ಕ್ವಶನ್ ಪೇಪರ್ ಇಸ್ ಆಫ್ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಪೇಪರ್ ಇರುತ್ತಾ, OMR ಬೇಸ್ಡ್ ಇರುತ್ತಾ. ದ ಕ್ವಶನ್ ಪೇಪರ್ ವಿಲ್ ಬಿ ಇನ್ ಇಂಗ್ಲಿಷ್ ದಲ್ಲಿನೂ ಇರುತ್ತಾ, ಕನ್ನಡದಲ್ಲಿನೂ ಇರುತ್ತಾ, ಎರಡು ಲ್ಯಾಂಗ್ವೇಜ್ ದಲ್ಲಿ ಇರುತ್ತೆ. ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಸೊ ಅಲ್ಲೇನೆ ಇರ್ತದೆ, ಕನ್ನಡ ಮತ್ತು ಇಂಗ್ಲಿಷ್ ಕ್ವಶನ್ಸ್ ಕೊಟ್ಟಿರ್ತಾರೆ. ಓಕೆ, 1 mark ವಿಲ್ ಬಿ ರಿವಾರ್ಡೆಡ್ ಫಾರ್ ಈಚ್ ಕರೆಕ್ಟ್ ಆನ್ಸರ್. ಒಂದಕ್ಕೆ ಒಂದು ಅಂಕ ಇರುತ್ತೆ ಒಂದು ಕ್ವಶನ್ಗೆ. ದೇರ್ ಇಸ್ ಅ ನೆಗೆಟಿವ್ ಮಾರ್ಕಿಂಗ್. ಸೊ ಇದು ಬಹಳಷ್ಟು ಇಂಪಾರ್ಟೆಂಟ್. ನೆಗೆಟಿವ್ ಮಾರ್ಕ್ಸ್ ಕೂಡ ಇದೆ. 1/4 ಮಾರ್ಕ್ ಇನ್ ದ ಕನ್ನಡ PDO ಎಕ್ಸಾಮಿನೇಷನ್ ದಲ್ಲಿ 1/4 ನಾಲ್ಕಕ್ಕೆ ಒಂದು, ನಾಲ್ಕು ರಾಂಗ್ ಆದ್ರೆ ಒಂದು ಮಾರ್ಕ್ಸ್ ಕಟ್ ಆಗುತ್ತೆ. ಓಕೆ, 0.25 ಅಂತ ಹಿಡಿಬಹುದು. ಓಕೆ, 0.25 ಅಂತ ಹಿಡಿಬಹುದು. ಸೊ ಈ ರೀತಿ ರಿಟರ್ನ್ ಎಕ್ಸಾಮ್ ಅಂತ. ಸೊ ಹಾಗಾದ್ರೆ ಪೇಪರ್ ಎಷ್ಟಿರ್ತಾವು ಅಂತಂದ್ರೆ ಎರಡು ಪೇಪರ್ಸ್ ಇರ್ತಾವೆ, ಒಂದು ಪೇಪರ್ 1 ಮತ್ತು ಪೇಪರ್ 2 ಅಂತ. ಓಕೆ, ಆ ಪೇಪರ್ 1 ದಲ್ಲಿ ಜನರಲ್ ನಾಲೆಜ್ ಸಂಬಂಧಪಟ್ಟಂತ 100 ಅಂಕಕ್ಕೆ ಕ್ವಶನ್ ಕೇಳ್ತಾರ, 1 ಗಂಟೆ 30 ನಿಮಿಷಗಳ ಕಾಲ. ಓಕೆ, 1.5 ಗಂಟೆ. ಓಕೆ, ಸೊ ಟೈಮಿಂಗ್ ಇರುತ್ತೆ. ಆಮೇಲೆ ಪೇಪರ್ 2 ದಲ್ಲಿ ಏನೇನು ಜನರಲ್ ಕನ್ನಡ ಇರುತ್ತೆ, ಜನರಲ್ ಇಂಗ್ಲಿಷ್ ಇರುತ್ತೆ ಮತ್ತು ಕಂಪ್ಯೂಟರ್ ನಾಲೆಜ್. ಈ ಜನರಲ್ ಕನ್ನಡ ಮತ್ತು ಜನರಲ್ ಇಂಗ್ಲಿಷ್ 35 ಅಂಕಕ್ಕೆ ಕೇಳುವಂತ ಪ್ರಶ್ನೆಗಳು. ಓಕೆ, ಸೊ ಕಂಪ್ಯೂಟರ್ ನಾಲೆಜ್ಗೆ 30 ಅಂಕಕ್ಕೆ ಕೇಳ್ತಾರ. ಓಕೆ, ಟೋಟಲ್ ಎಷ್ಟಾಯ್ತು, ಇದು 70, 30, ಇದು 100 ಆಯ್ತು. ಓಕೆ, ಸೊ ಇದು 2 ಗಂಟೆ ಟೈಮಿಂಗ್ ಕೊಟ್ಟಿರ್ತಾರೆ ಇದಕ್ಕೆ ಪೇಪರ್ 2. ಟೋಟಲ್ ಆಗಿ 3 ಗಂಟೆ 30 ನಿಮಿಷ ಅಂತ ಹೇಳ್ತೀವಿ. ಟೋಟಲ್ 200 ಅಂಕದ ಕ್ವಶನ್ ಪೇಪರ್ ಅಂದ್ರೆ ಎರಡು ಕೂಡಿ. ಓಕೆ, ಸೊ ಇದು ಯಾವ ರೀತಿ ಪೇಪರ್ಸ್ ಇರ್ತಾವ, ಎಷ್ಟಿರ್ತಾವ ಅನ್ನೋದ್ರ ಬಗ್ಗೆ ಮಾಹಿತಿ. ಇನ್ನ ಸಾಮಾನ್ಯ ಜ್ಞಾನ ಅಂದ್ರೆ ಏನೇನ್ ಕೇಳ್ತಾರೆ ಸರ್. ನಾನು ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಎರಡು ಸಿಲೆಬಸ್ ನ ಕೂಡಿಸ್ಕೊಟ್ಟಿದ್ದೀನಿ. ಪ್ರಸ್ತುತ ಘಟನೆಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಕ್ವಶನ್ ಕೇಳ್ತಾರ. ಸಾಮಾನ್ಯ ವಿಜ್ಞಾನ, ಭೂಗೋಳಶಾಸ್ತ್ರ, ಸಮಾಜ, ಭಾರತೀಯ ಸಮಾಜ ಮತ್ತು ಅದರ ಡೈನಾಮಿಕ್ಸ್ ಆಗಿರ್ಬೋದು, ಸಾಮಾಜಿಕ ವಿಜ್ಞಾನ, ಭಾರತೀಯ ಇತಿಹಾಸ, ಭಾರತೀಯ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ, ಪ್ರಾಯೋಗಿಕ ಜ್ಞಾನ, ಮಾನಸಿಕ ಸಾಮರ್ಥ್ಯ, SSLC ಮಟ್ಟ. ಓಕೆ, ಆಮೇಲೆ ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ, ಸ್ವಾತಂತ್ರ್ಯದ ನಂತರದ ಕರ್ನಾಟಕದಲ್ಲಿನ ಭೂ ಸುಧಾರಣೆಗಳಾಗಿರ್ಬೋದು ಮತ್ತು ಸಾಮಾಜಿಕ ಬದಲಾವಣೆಗಳಾಗಿರ್ಬೋದು, ಕರ್ನಾಟಕದ ಆರ್ಥಿಕತೆ, ಶಕ್ತಿ ಮತ್ತು ದೌರ್ಬಲ್ಯ, ಪ್ರಸ್ತುತ ಸ್ಥಿತಿ ಬಗ್ಗೆ ಕ್ವಶನ್ ಕೇಳ್ತಾರೆ. ಓಕೆ, ಇನ್ನ ಗ್ರಾಮೀಣಾಭಿವೃದ್ಧಿ ಮತ್ತು ಗ್ರಾಮೀಣ ಸಹಕಾರಿ ಸಂಸ್ಥೆಗಳು, ಪಂಚಾಯತ್ ರಾಜ್ ಸಂಸ್ಥೆಗಳು, ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಪಾತ್ರ, ಪರಿಸರದ ಸಮಸ್ಯೆಗಳಾಗಿರ್ಬೋದು ಮತ್ತು ಕರ್ನಾಟಕ ಅಭಿವೃದ್ಧಿ ಸಮಸ್ಯೆಗಳು ಇವ್ರ ಬಗ್ಗೆ ಕೇಳ್ತಾರೆ. ಇವೆಲ್ಲ ಜನರಲ್ ನಾಲೆಜ್. ಇನ್ನು ನಮ್ದು ಸಾಮಾನ್ಯ ಇಂಗ್ಲಿಷ್ ದಲ್ಲಿ ಏನೇನ್ ಕೇಳ್ತಾರೆ ಅಂದ್ರೆ ಇಂಗ್ಲಿಷ್ ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ಕ್ವಶನ್ಗಳು ಕೇಳ್ತಾರೆ. ಶಬ್ದಕೋಶಗಳ ಬಗ್ಗೆ, ಕಾಗುಣಿತ, ಸಮನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ಇಂಗ್ಲಿಷ್ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಗ್ರಹಿಸುವ ಶಕ್ತಿ ಬಗ್ಗೆ, ಸರಿಯಾದ ಮತ್ತು ತಪ್ಪಾದ ಬಳಕೆಯ ನಡುವೆ ತಾರತಮ್ಯ ಮಾಡುವ ಸಾಮರ್ಥ್ಯವನ್ನು ಪರೀಕ್ಷಿಸಲಾಗುವುದು. ಓಕೆ, ಸೊ ಇನ್ನು ಸಾಮಾನ್ಯ ಕನ್ನಡ ಏನಂದ್ರೆ ಸೇಮ್ ಕನ್ನಡ ವ್ಯಾಕರಣ, ಶಬ್ದಕೋಶ, ಕಾಗುಣಿತ, ಸಮನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ಕನ್ನಡ ಭಾಷೆ ಅರ್ಥ ಮಾಡಿಕೊಳ್ಳುವ ಗ್ರಹಿಸುವ ಶಕ್ತಿ ಮತ್ತು ಇಲ್ಲಿ ಕನ್ನಡ ಭಾಷೆ ಅಂತ ಬರ್ತದೆ. ಓಕೆ, ಸೊ ಇದು ಸೇಮ್ ಬರ್ತದೆ. ಇನ್ನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಿಲೆಬಸ್ ಏನೇನು ಬರ್ತದೆ ಅಂತಂದ್ರೆ ಗ್ರಾಮ ಪಂಚಾಯತ್ ಸಂವಿಧಾನ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಕಾರ್ಯಗಳು, ಕರ್ತವ್ಯಗಳು ಮತ್ತು ಅಧಿಕಾರಗಳು. ಸೊ ಗ್ರಾಮ ಪಂಚಾಯತ್ ಸಿಬ್ಬಂದಿ ಬಗ್ಗೆ ಕೇಳ್ತಾರೆ. ಸಣ್ಣ ನಗರ ಪ್ರದೇಶ ಅಥವಾ ಪರಿವರ್ತನೆ ಪ್ರದೇಶ ಮತ್ತು ಸಂಯೋಜನೆ ಪರಿವರ್ತನೆ,
ತೆರಿಗೆಗಳು ಮತ್ತು ಶುಲ್ಕಗಳ ಬಗ್ಗೆ ಕೇಳ್ತಾರೆ. ಗ್ರಾಮ ಪಂಚಾಯತ್ಗಳ ಅನುದಾನ ಮತ್ತು ನಿಧಿಗಳ ಬಗ್ಗೆ ಕೇಳ್ತಾರೆ. ಹಣಕಾಸು ನಿಯಂತ್ರಣ ಮತ್ತು ಲೆಕ್ಕ ಪರಿಶೋಧನೆ ಬಗ್ಗೆ ಕೇಳ್ತಾರೆ. ತಾಲೂಕು ಪಂಚಾಯತಿ ಸಂವಿಧಾನ ಬಗ್ಗೆ ಕೇಳ್ತಾರೆ. ಜಿಲ್ಲಾ ಪಂಚಾಯತ್ ಸಂವಿಧಾನ ಬಗ್ಗೆ ಕೇಳ್ತಾರೆ. ತಪಾಸಣೆ ಮತ್ತು ಮೇಲ್ವಿಚಾರಣೆ ಬಗ್ಗೆ ಕೇಳ್ತಾರೆ. ವಿವಿಧ ವಿಶೇಷ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಬಗ್ಗೆ ಕೇಳ್ತಾರೆ. ಓಕೆ. ಸೊ ಇದಾದ ನಂತರ ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಅಂತ ಇರುತ್ತೆ. ಯಾರು ಕನ್ನಡ ಎಸ್.ಎಸ್.ಎಲ್.ಸಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಇರಲೇ ಇದ್ದವ್ರು ಫಸ್ಟ್ ಲ್ಯಾಂಗ್ವೇಜ್ ಇರಲೇ ಇದ್ದವ್ರಿಗೆ ಸೊ ಇದು ಇರುತ್ತೆ. ಓಕೆ. ಎಸ್. ಇನ್ನು ಜನರಲ್ ನಾಲೆಜ್ ಗಾದ್ನೇ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ. ಇದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಓಕೆ. ಹಿಸ್ಟರಿ ಹಿಸ್ಟರಿ ಆಫ್ ಇಂಡಿಯಾ ಅಂಡ್ ಕರ್ನಾಟಕ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಇದನ್ನ ಅದನ್ನೇ ಇಂಗ್ಲಿಷ್ ಅಲ್ಲಿ ಕೊಟ್ಟೆ. ಓಕೆ. ಸೊ ಇಂಗ್ಲಿಷ್ ಅಲ್ಲಿ ಬೇಕಾದ್ರೆ ಇಂಗ್ಲಿಷ್ ಇದು ನಮ್ದು ಜನರಲ್ ಕನ್ನಡ ಸಿಲೆಬಸ್ ಬಗ್ಗೆ ಅದನ್ನ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀವಿ. ಆಮೇಲೆ ಇನ್ನ ಜನರಲ್ ಇಂಗ್ಲಿಷ್ ಸಿಲೆಬಸ್ ಬಗ್ಗೆ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ. ಇಂಗ್ಲಿಷ್ ಗ್ರಾಮರ್ ಆಗಿರ್ಬೋದು, ವೊಕ್ಯಾಬ್ಯುಲರಿ ಆಗಿರ್ಬೋದು, ಸ್ಪೆಲ್ಲಿಂಗ್ ಆಗಿರ್ಬೋದು, ಸಿನಾನಿಮ್ಸ್ ಆಗಿರ್ಬೋದು, ಎಂಟೋನಿಮ್ಸ್ ಆಗಿರ್ಬೋದು, ಪವರ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಕಾಂಪ್ರೆಂಡ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಎಬಿಲಿಟಿ ಟು ಡಿಸ್ಕ್ರಿಮಿನೇಟ್ ಬಿಟ್ವೀನ್ ಕರೆಕ್ಟ್ ಅಂಡ್ ಇನ್ಕರೆಕ್ಟ್ ಯೂಸೇಜ್ ಆಗಿರ್ಬೋದು. ಸೊ ಇನ್ ಕಂಪ್ಯೂಟರ್ ನಾಲೆಜ್ ಬಗ್ಗೆನೂ ಕೊಟ್ಟಿದ್ದೀವಿ. ಫಂಡಮೆಂಟಲ್ ಕಂಪ್ಯೂಟರ್ ಸಿಸ್ಟಮ್, ಬೇಸಿಕ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್, MS ಆಫೀಸ್ ಬಗ್ಗೆ ಕೇಳ್ತಾರೆ. ಕೀಬೋರ್ಡ್ ಶಾರ್ಟ್ಕಟ್ಸ್ ಅಂಡ್ ದೇರ್ ಯೂಸಸ್ ಬಗ್ಗೆ ಕೇಳ್ತಾರೆ. ಇಂಪಾರ್ಟೆಂಟ್ ಕಂಪ್ಯೂಟರ್ ಟರ್ಮ್ಸ್ ಅಂಡ್ ಅಬ್ರಿವೇಷನ್ಸ್ ಬಗ್ಗೆ ಕೇಳ್ತಾರೆ. ಕಂಪ್ಯೂಟರ್ ನೆಟ್ವರ್ಕ್ಸ್ ಬಗ್ಗೆ, ಸೈಬರ್ ಸೆಕ್ಯೂರಿಟಿ ಬಗ್ಗೆ, ಇಂಟರ್ನೆಟ್ ಬಗ್ಗೆ ಕೇಳ್ತಾರೆ. ಇನ್ನು ಸ್ವಲ್ಪ ನಮ್ದು ಇಂಗ್ಲಿಷ್ ಸಂಬಂಧಪಟ್ಟಂತೆ ಜನರಲ್ ಇಂಗ್ಲಿಷ್ ಸಂಬಂಧಪಟ್ಟಂತೆ ಸ್ವಲ್ಪ ಹೆಚ್ಚಿಗೆ ಮಾಹಿತಿ ಕೊಟ್ಟಿದ್ದೀನಿ. ಗ್ರಾಮರ್ ಕೇಳ್ತಾರೆ. ಆರ್ಟಿಕಲ್ಸ್ ಬಗ್ಗೆ ಕ್ವಶನ್ಸ್, ವೊಕ್ಯಾಬ್ಯುಲರಿ, ಎಂಟೋನಿಮ್ಸ್, ಸಿನಾನಿಮ್ಸ್, ಟೆನ್ಸಸ್. ಓಕೆ. ಇನ್ನು ಫಿಲ್ ಇನ್ ದ ಬ್ಲಾಂಕ್ಸ್, ಸೆಂಟೆನ್ಸ್ ಸ್ಟ್ರಕ್ಚರ್, ಇಡಿಯಮ್ಸ್ ಅಂಡ್ ಫ್ರೇಸಸ್, ಎರರ್ ಕರೆಕ್ಷನ್, ಅನ್ಸಿನ್ ಪ್ಯಾಸೇಜ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್, ಕಾಂಪ್ರಿಹೆನ್ಷನ್, ಸೆಂಟೆನ್ಸ್ ರೀಅರೇಂಜ್ಮೆಂಟ್ ಬಗ್ಗೆ ಕೇಳ್ತಾರೆ. ಶಫ್ಲಿಂಗ್ ಆಫ್ ಸೆಂಟೆನ್ಸ್ ಪಾರ್ಟ್ಸ್ ಕೇಳ್ತಾರೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಕೇಳ್ತಾರೆ. ಸೊ ಇಷ್ಟು ಡಿಟೇಲ್ ಆಗಿ ಮಾಹಿತಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ನಾನು ನಿಮಗೆ ನಮ್ಮ ಚಾನಲ್ ಅಲ್ಲಿ ಇಂಗ್ಲಿಷ್ ಹ್ಯಾಂಡ್ಬಿಲ್ ಚಾನಲ್ ಅಲ್ಲಿ ಸೊ ಈ ಈ ಪೇಪರ್ 2 ಜನರಲ್ ಇಂಗ್ಲಿಷ್ ಸಿಲೆಬಸ್ ಏನಿದೆ ಇದರ ಪ್ರಕಾರ ಹೋಗೋಣ. ಗ್ರಾಮರ್, ಆರ್ಟಿಕಲ್ಸ್, ವೊಕ್ಯಾಬ್ಯುಲರಿ ಈ ರೀತಿ ಕ್ವಶನ್ಸ್ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ. ಸಿಲೆಬಸ್ ಹೇಳ್ತಾನು ಮಾಡ್ಬೋದು, ಒಮ್ಮೊಮ್ಮೆ ಕ್ವಶನ್ಸ್ ಜೊತೆಗೆ ಜೊತೆ ಸಿಲೆಬಸ್ ಮುಗಿಸ್ಬೋದು. ಎರಡು ರೀತಿ ಮೆಥಡ್ ಅದು. ನೋಡೋಣ ಯಾವ ರೀತಿ ಆಗುತ್ತೆ ಆ ರೀತಿ ನಾನು ಆಮ್, ಆ, ಮಾಹಿತಿಯನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ. ಇದಾಗಿತ್ತು ನಮ್ದು PDO ಸಿಲೆಬಸ್ 2024. ಸೊ ಚೆನ್ನಾಗಿ ಓದ್ಕೊಳ್ರಿ. ಎಷ್ಟು ಚೆನ್ನಾಗಿ ಓದ್ಕೊಳ್ತೀರಿ ಅವಕಾಶ ಒಂದೇ ಅನ್ಕೊಡ್ರಿ. ಫೈನಲ್ ಅಪಾರ್ಚುನಿಟಿ ಅನ್ಕೊಳ್ರಿ. ಒಂದು ಸ್ಟಡಿ ಮಾಡೋಣ. ಓಕೆ. ನನ್ಗೆ ಎಷ್ಟು ಸಾಧ್ಯ ಅಷ್ಟನ್ನ ನಾನು ಇಂಗ್ಲಿಷ್ ಹ್ಯಾಂಡ್ಬಿಲ್ ಚಾನಲ್ದಲ್ಲಿ ಸೊ ಇವ್ರ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇಂಗ್ಲಿಷ್ ಸಿಲೆಬಸ್. ಓಕೆ. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿದೆ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆಲ್ ಬೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗಲೇ ಯಾವುದೇ ವಿಡಿಯೋ ಮಾಡಿದ್ರೆ ಆಟೋಮೆಟಿಕ್ ತಪ್ತಾ ಇರ್ತವೆ ನೋಟಿಫಿಕೇಶನ್ ಮೂಲಕ. ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.